ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಿಂದಲೇ ಮಾಡುವಂಥ ಒಂದು ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಲೈಕ್ ಹೌಸ್ ವೈಫ್, ರಿಟೈರ್ಡ್, ಲೈಕ್ ಸ್ಟೂಡೆಂಟ್ಸ್ಗಳು, ಎಕ್ಸ್ಪೀರಿಯನ್ಸ್ ಇರೋರು ಇಲ್ಲ ಫ್ರೆಶರ್ಸ್ಗಳು, ನಿಮ್ಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಆಯಿತಾ. ಎಸ್ಪೆಷಲಿ ಫ್ರೆಶರ್ಸ್ಗಳಿಗೆ ಲೈಕ್ ಒಂದು ಒಳ್ಳೆ ಕಂಪನಿಯಲ್ಲಿ ಮನೆಯಿಂದಲೇ ಮಾಡುವಂಥ ಕೆಲಸ ಬಿಟ್ಟಿದ್ದಾರೆ ಆಯಿತಾ. ಸೊ ನಿಮ್ಗೆ ಯಾವ ಥರದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಈ ಕೆಲಸ ಮಾಡೋಕ್ಕೆ. ಕೆಲವೊಂದು ಇದರಲ್ಲಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಬೇಕಿರ್ತದೆ, ಇದರಲ್ಲಿ ಯಾವ ಥರದ ಎಕ್ಸ್ಪೀರಿಯನ್ಸ್ ಇಲ್ಲ. ಫ್ರೆಶರ್ ಆಗಿ ನೀವು ಅಪ್ಲೈ ಮಾಡ್ಬೋದು ಆಯ್ತಾ. ಹೌಸ್ ವೈಫ್ ನಿಮಗೆ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ, ನೀವು ಕೂಡ ಫ್ರೆಶರ್ ಆಗಿನೇ ಅಪ್ಲೈ ಮಾಡ್ಬೋದು ಆಯ್ತಾ. ಮನೆಯಲ್ಲೇ ಮಾಡುವಂಥದ್ದು. ಯಾವ ದೇಶದಿಂದ ಬೇಕಾದ್ರೂ ಈ ಕೆಲಸಕ್ಕೆ ನೀವು ಅರ್ಜಿ ಸಲ್ಲಿಸ್ಬೋದು. ನಾಟ್ ಓನ್ಲಿ ಫ್ರಮ್ ಇಂಡಿಯಾ, ಬೇರೆ ದೇಶದಿಂದ ಕೂಡ ಅಪ್ಲೈ ಮಾಡ್ಬೋದು. ಎಲ್ಲ ದೇಶದವರು ಅಪ್ಲೈ ಮಾಡ್ಬೋದು. ಇಂಡಿಯಾ ಹೆಂಗೋ ಮಾಡ್ಬೋದು, ಬೇರೆ ದೇಶದವ್ರು ಕೂಡ ಅಪ್ಲೈ ಮಾಡ್ಬೋದು ಆಯ್ತಾ. ಏಜ್ ರಿಕ್ವೈರ್ಮೆಂಟ್ ಇದೆ, 18 ವರ್ಷಕ್ಕಿಂತ ಮೇಲ್ಪಟ್ಟಿರ್ಬೇಕು ಆಯ್ತಾ. ಸೊ ಸ್ಟೂಡೆಂಟ್ಸ್ 18 ವರ್ಷಕ್ಕಿಂತ ಮೇಲ್ಪಟ್ಟರೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಮತ್ತೆ ಸಂಬಳ ಎಷ್ಟು ಅಂತ ಆಲೋಚನೆ ಮಾಡ್ಬೋದು ತುಂಬಾ ಜನ. ಸೊ ಇದು ಇಲ್ಲಿ ಹಣ ಬಂದ್ಬಿಟ್ಟು USD ಕೊಡುವಂಥದ್ದು ಆಯ್ತಾ. ಸೊ ನಮಗೆ 100 ರೂಪಾಯಿ ಅಂತ ಹೇಳಿದ್ರೆ 100 ಅಂತ ಹೇಳಿದ್ರೆ ನಮಗೆ 100 ರೂಪಾಯಿ, ಬಟ್ ಅಲ್ಲಿ USD ಅಂತ ಹೇಳಿದ್ರೆ $100 ಅಂತ ಹೇಳಿದ್ರೆ 8,900 ಆಗುತ್ತೆ ಇಂಡಿಯಾ ರುಪೀಸಲ್ಲಿ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಲೈಕ್ 1.5 ಲಕ್ಷ 2 ಲಕ್ಷ ದುಡಿಯೋರು ಇದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ನೀವು ಜಾಯ್ನ್ ಆಗ್ಬೇಕಂತಂದ್ರೆ 30, 40, 50 ಸಾವಿರ ಆ ಥರ ದುಡಿಬೋದು ನೀವು ಆಯ್ತಾ. ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ, ಏನ್ ಮಾಡ್ತೀರಾ ಅದರ ಮೇಲೆ ಇಲ್ಲಿ ಹಣ ಮಾಡುವಂಥದ್ದು. ಇದು ಹೇಗಿರುತ್ತೆ ಅಂತ ಹೇಳಿದ್ರೆ ಅಸೆಸ್ಮೆಂಟ್ ಟೆಸ್ಟ್ ಇರ್ತದೆ ಅಪ್ಲೈ ಮಾಡಬೇಕಾದ್ರೆ. ಅದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಏನು ಆಪ್ಷನ್ ಸೆಲೆಕ್ಟ್ ಮಾಡ್ತೀನಿ ಅದನ್ನೇ ನೀವು ಸೆಲೆಕ್ಟ್ ಮಾಡಿದ್ರೆ ಆಯ್ತು ಆಯ್ತಾ. ಅಸೆಸ್ಮೆಂಟ್ ಟೆಸ್ಟ್ ನಂಗೆ ಮತ್ತೆ ನಿಮಗೆ ಬೇರೆ ಇರ್ಬೋದು, ಇಲ್ಲ ಸೇಮ್ ಇರ್ಬೋದು. ಸೊ ಸೇಮ್ ಇದ್ರೆ ನಂದೇ ಆನ್ಸರ್ ಟಿಕ್ ಮಾಡಿ, ಬೇರೆ ಇದ್ರೆ ಅದಕ್ಕೆ ಕೂಡ ನಾನು ಏನ್ ಮಾಡ್ಬೇಕಂತ ತಿಳಿಸ್ಕೊಡ್ತೇನೆ ವಿಡಿಯೋದಲ್ಲಿ ಆಯ್ತಾ. ನೋ ವರೀಸ್. ಅಸೆಸ್ಮೆಂಟ್ ಟೆಸ್ಟ್ ಆರಾಮಾಗಿ ಕ್ಲಿಯರ್ ಮಾಡೋದು. ಅದಾದ್ರೆ ಟ್ರೈನಿಂಗ್ ಆಯ್ತಾ. ಟ್ರೈನಿಂಗ್ 20 ಗಂಟೆ ಟ್ರೈನಿಂಗ್ ಇರ್ತದೆ, ಅದು ಅಟೆಂಡ್ ಮಾಡಲೇಬೇಕು. ಅದು ಮಾಡಿದ ಕೂಡಲೇ ನಿಮ್ಗೆ ಆಫರ್ ಲೆಟರ್ ಕೊಡ್ತಾರೆ, ಮತ್ತೆ ನೀವು ಇಲ್ಲಿ ಕೆಲಸ ಮಾಡುವಂಥದ್ದು, ಡೈರೆಕ್ಟ್ ಕೆಲಸ, ಮತ್ತೆ ಹಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಂಥದ್ದು. ಇದು ಬೇಸಿಕಲಿ ಫ್ರೀಲಾನ್ಸಿಂಗ್ ಕೆಲಸ ಆಗಿದೆ. ಓಕೆ, ಸೊ ಇದು ಇಷ್ಟೆಲ್ಲ ಮಾಹಿತಿ ಕೊಟ್ಟೆ. ಏನ್ ಕೆಲಸ ಎಲ್ಲವನ್ನ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ, ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದಂತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆಯಲ್ಲ ಅದಕ್ಕೆ ಒತ್ತಿ. ಓಕೆ, ಇವಾಗ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್. ಇದರ ಲಿಂಕ್ ಅನ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಅದು ಒತ್ತಿದ ಕೂಡ ನಿಮ್ಗೆ ಈ ತರ ಒಂದು ಪೇಜ್ ಕಾಣ್ಲಿಕ್ಕೆ ಸಿಗ್ತದೆ. ಇದು ಅವರದ್ದು ಅಫಿಷಿಯಲ್ ವೆಬ್ಸೈಟ್, ಡ್ರೀಮ್ ಪೋರ್ಟ್ ಅಂತ ಒಂದು ಕಂಪನಿಯಲ್ಲಿ ಆಯ್ತಾ. ಸೊ ನೀವು ಇಲ್ಲಿ ಬೇಸಿಕಲಿ ಫ್ರೀಲಾನ್ಸರ್ ಆಗಿ ಕೆಲಸ ಮಾಡುವಂಥದ್ದು, ಫ್ರೀಲಾನ್ಸಿಂಗ್ ಜಾಬ್. ಇಂಡಿಪೆಂಡೆಂಟ್ ಟ್ರಾವೆಲ್ ಮ್ಯಾನೇಜರ್ ನಿಮ್ದು ಇಲ್ಲಿ ರೋಲ್ ಆಯ್ತಾ. ನೀವು ಎಲ್ಲಾ ದೇಶದಿಂದ ಅಪ್ಲೈ ಮಾಡಬಹುದು. ಇಂಡಿಯಾದವರು ಅಪ್ಲೈ ಮಾಡಬಹುದು, ಫಾರಿನ್ ಕಂಟ್ರಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ನೀವು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಇಲ್ಲಿ ಹಾಕಿದ್ದಾರೆ ನೋಡಿ, ಆನ್ಲೈನ್ ವರ್ಕ್ ಫ್ರಮ್ ಎನಿವೇರ್, ಮನೆಯಲ್ಲೇ ಮಾಡುವಂತ ಕೆಲಸ, ಎಲ್ಲಿಂದ ಬೇಕಾದ್ರೂ ಅಪ್ಲೈ ಮಾಡಬಹುದು ಆಯ್ತಾ. ಸೊ ಇದು ಒಂದು ಒಳ್ಳೆ ವಿಚಾರ ಅಂತ ಇದೆ. ಅರ್ನ್ ಇನ್ USD ಆಯ್ತಾ. USD ಅಂತ ಹೇಳಿದ್ರೆ ಡಾಲರ್ ಅಲ್ಲಿ ನಿಮ್ಗೆ ಹಣ ಸಿಗುತ್ತೆ. ಇವಾಗ ನೋಡಿ 100 ರೂಪಾಯಿ ಅಂತ ಹೇಳಿದ್ರೆ ತುಂಬಾ ಕಮ್ಮಿ ಅಲ್ವಾ. ಸೊ ಅದೇ 100 USD ಅಂತ ಹೇಳಿದ್ರೆ 8,900 ರೂಪಾಯಿ. ನಿಮ್ಗೆ ಅರ್ಥ ಆಯ್ತಾ? ಡಾಲರ್ ಅಲ್ಲಿ ಹಣ ಸಿಗ್ತದೆ. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ, ಮತ್ತೆ ಒಳ್ಳೆ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಜಾಸ್ತಿ ಹಣ ಮಾಡಬಹುದು ಆಯ್ತಾ. 50,000, 1 ಲಕ್ಷ ಎಷ್ಟು ಬೇಕಾದ್ರೆ ಅರ್ನ್ ಮಾಡಬಹುದು. ನೀವು ಎಷ್ಟು ಟೈಮ್ ಇಲ್ಲಿ ಡೆಡಿಕೇಟ್ ಮಾಡ್ತೀರಾ, ಮತ್ತೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಾ ಅದರ ಮೇಲೆ ನಿಮ್ಗೆ ಇಲ್ಲಿ ಹಣ ಆಗುವಂತದ್ದು. ಕಂಪ್ಲೀಟ್ಲಿ ಮನೆಯಲ್ಲೇ ಮಾಡುವಂತ ಕೆಲಸ, ಮತ್ತೆ ಸ್ಟಾರ್ಟ್ ಫ್ರಮ್ ಸ್ಕ್ರಾಚ್. ನಿಮ್ಗೆ ಯಾವುದೇ ತರದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ತುಂಬಾ ಕೆಲಸಕ್ಕೆ ಎಕ್ಸ್ಪೀರಿಯನ್ಸ್ ಬೇಕಲ್ಲ, ಕಸ್ಟಮರ್ ಸಪೋರ್ಟ್ ಎಲ್ಲ, ಇದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಆಯ್ತಾ. ಅವರೇ ನಿಮ್ಗೆ ಟ್ರೈನಿಂಗ್ ಕೊಟ್ಟು ಇಲ್ಲಿ ಕೆಲಸ ಮಾಡುವಂತದ್ದು ನೀವು ಆಯ್ತಾ. ಸೊ ಅವ್ರು ಹೇಳ್ತಾ ಇದ್ದಾರೆ ಎಲ್ಲ ದೇಶದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹಾಕಿದ್ದಾರೆ ನೋಡಿ. ಅಮೆರಿಕ ಆಗಿರ್ಬೋದು, ಯುರೋಪ್, ಏಷ್ಯಾ, ಪೆಸಿಫಿಕ್, ಮತ್ತೆ ಆಫ್ರಿಕಾ, ಎಲ್ಲ ಕಡೆಯಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆಯ್ತಾ. ಸೊ ಜಾಸ್ತಿ ಟೈಮ್ ನೀವು ಎಷ್ಟು ಸ್ಪೆಂಡ್ ಮಾಡ್ತೀರಾ ನೋಡಿ, ನಿಮ್ಗೆ ಅಷ್ಟು ಜಾಸ್ತಿ ಹಣ ಇಲ್ಲಿ ಮಾಡ್ಬೋದು, ನೀವು ಸಂಪಾದನೆ ಮಾಡ್ಬೋದು ಆಯ್ತಾ. ಸೊ ನೋಡಿ, ಫಸ್ಟ್ ಸ್ವಲ್ಪ ಫುಲ್ ಟೈಮ್ ಕಮಿಟ್ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತಲ್ಲ, ಏನ್ ಕೆಲಸ, ಹೇಗೆ ಮಾಡುವಂಥದ್ದು, ಹೇಗೆ ಹಣ ಮಾಡುವಂಥದ್ದು ಎಲ್ಲ ಗೊತ್ತಾಗ್ಬಿಡುತ್ತೆ ಆಯ್ತಾ. ಸೊ ಅದೇ ಹೇಳ್ತಾ ಇದ್ದಾರೆ, ಫಸ್ಟ್ ನೀವು 6 ಮಂತ್ಸ್ ಫುಲ್ ಟೈಮ್ ಕಮಿಟ್ ಮಾಡಿಬಿಟ್ರೆ ನೆಕ್ಸ್ಟ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕೆಲಸ, ಆರಾಮಾಗಿ ನೀವು ಮಾಡುವಂಥದ್ದು. ನೋಡಿ ಇನ್ಕಮಿಂಗ್ ಕಾಲಮ್. ಸೊ ನೋಡಿ $1,500 ನೋಡಿ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ಮೇಲೆ $1,500 ಅಂತ ಹೇಳಿದ್ರೆ ಕಮ್ಮಿನಾ? ಇರಿ ಹೇಳ್ತೀನಿ ಇಷ್ಟಂತ. ಇದಕ್ಕಿಂತ ಜಾಸ್ತಿ ಕೂಡ ಮಾಡ್ಬೋದು. $1,500 ಅಂತ ಹೇಳಿದ್ರೆ 89 ಅಂತ ಅನ್ಕೊಳ್ವಾ, ಜಾಸ್ತಿ ಆಗಿರ್ಬೋದು. 1,33,000 ಅರ್ನ್ ಮಾಡೋರು ಕೂಡ ಇದಾರೆ ಇಲ್ಲಿ ಆಯ್ತಾ. ಸೊ ನಿಮ್ಗೆಲ್ಲ ಗೊತ್ತಾಗ್ಬೇಕು ಹೇಗೆ ಕೆಲಸ ಮಾಡುವಂಥದ್ದು ಅಂತ. ಮತ್ತೆ ನೀವು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಆಯ್ತಾ. ಒಂದು ಒಳ್ಳೆ ಆಪರ್ಚುನಿಟಿ, ಯಾರೆಲ್ಲ ಮನೆಯಲ್ಲೇ ಮಾಡುವಂತ ಕೆಲಸ ಹುಡುಕ್ತಾರೆ ಅವರಿಗೆ. ಓಕೆ, ಸೊ ನಿಮ್ಗೆ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಗೊತ್ತಿರಬೇಕು. ಮಿನಿಮಮ್ ಕಮ್ಯುನಿಕೇಶನ್ ಸ್ಕಿಲ್ ಇದ್ರೆ ಸಾಕು, ನೀವು ಅಪ್ಲೈ ಮಾಡಿ ಇಲ್ಲಿ ಆಯ್ತಾ. ನಿಮ್ಮ ಹತ್ರ PC ಮತ್ತೆ ಲ್ಯಾಪ್ಟಾಪ್, PC ಇಲ್ಲ ಲ್ಯಾಪ್ಟಾಪ್ ಇರಬೇಕು. ಖಾಲಿ ಮೊಬೈಲ್ನ ಮಾಡ್ಲಿಕ್ಕೆ ಆಗಲ್ಲ ಕೆಲಸ. ಮತ್ತೆ ನಿಮ್ಮ ಹತ್ರ ಇಂಟರ್ನೆಟ್ ಕನೆಕ್ಷನ್ ಚೆನ್ನಾಗಿ ಇರಬೇಕು ಆಯ್ತಾ. ಅವ್ರ ಇದಕ್ಕೆ ಅಪ್ಲೈ ಮಾಡಬಹುದು. ಓಕೆ, ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಇಲ್ಲಿ ಮಾಡಿ ನೋಡಿ. ಅರ್ನಿಂಗ್ ಸ್ಟಾಟಿಸ್ಟಿಕ್ ಕೂಡ ಹಾಕಿದ್ದಾರೆ. ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿ ಇರ್ತದೆ, ಲೈಕ್ $400 ಇರ್ಬೋದು ಆಯ್ತಾ.
ಸೊ ಮತ್ತೆ 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 ಜಾಸ್ತಿ ಹಾಕೊಂಡು ಹೋಗ್ತದೆ. ನೀವು ಎಷ್ಟು ಚಂದ ಇಲ್ಲಿ ಕೆಲಸ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ ಇಲ್ಲಿ ಡಿಪೆಂಡ್ ಆಗುತ್ತೆ ಹಣ ಆಯ್ತಾ. ನೆಕ್ಸ್ಟ್ ಹೇಗೆ ಇದಂತ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಫಸ್ಟಿಗೆ ಅಪ್ಲೈ ಮಾಡುವಂಥದ್ದು ಆಯ್ತಾ. ಒಂದು ಆನ್ಲೈನ್ ಟೆಸ್ಟ್ ಇರ್ತದೆ, ಅದನ್ನ ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಮತ್ತೆ ನಿಮ್ಗೊಂದು ಟ್ರೈನಿಂಗ್ ಇರ್ತದೆ, ಅದು ಫ್ರೀ ಟ್ರೈನಿಂಗ್, ಅದನ್ನ ನೀವು ಅಟೆಂಡ್ ಆಗಬೇಕು. ಒಂದ್ಸಲ ಅಟೆಂಡ್ ಆದ್ಮೇಲೆ ಟ್ರೈನಿಂಗ್ ಡೈರೆಕ್ಟ್ ನಿಮ್ಗೆ ಇಲ್ಲಿ ಕೆಲಸ ಆಯ್ತಾ. ಕೆಲಸ ಮಾಡಿ ನಿಮ್ಗೆ ಹಣ ಮಾಡುವಂಥದ್ದು ಇಷ್ಟೇ ಇಲ್ಲಿ ಸ್ಟೆಪ್. ಒಂದು ಅಪ್ಲೈ ಮಾಡುವಂಥದ್ದು, ಮತ್ತೆ ಒಂದು ಟ್ರೈನಿಂಗ್ ಕಂಪ್ಲೀಟ್ ಮಾಡುವಂಥದ್ದು, ಮತ್ತೆ ಕೆಲಸನೇ ಮಾಡುವಂಥದ್ದು ಡೈರೆಕ್ಟ್. ನಾನು ನಿಮ್ಗೆ ಅಪ್ಲೈ ಮಾಡೋಕೆ ಹೇಗಂತ ತಿಳಿಸ್ಕೊಡ್ತೇನೆ ಈ ವಿಡಿಯೋದಲ್ಲಿ, ಓಕೆನಾ. ಸೊ ಏನ್ ಮಾಡ್ಬೇಕಂತ ಹೇಳಿದ್ರೆ ಅಪ್ಲೈ ಮಾಡೋಕೆ ಇಲ್ಲಿ ಜಾಯಿನ್ ಅ ಸ್ಟೂಡೆಂಟ್ ಇದೆಯಲ್ಲ, ಇದಕ್ಕೆ ಒತ್ತಿ. ನನ್ನ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ ಫ್ರೆಂಡ್ಸ್. ನಿಮಗೆ ಈ ತರ ಒಂದು ರಿಜಿಸ್ಟ್ರೇಷನ್ ಪೇಜ್ ಕಾಣಲಿಕ್ಕೆ ಸಿಗ್ತದೆ, ಅದು ಒತ್ತಿದ ಕೂಡಲೇ, ಓಕೆನಾ. ಸೊ ಇಲ್ಲಿ ಲಾಗಿನ್ ವಿತ್ ಗೂಗಲ್ ಮಾಡ್ಬೋದು, ಲಾಗಿನ್ ವಿತ್ ಫೇಸ್ಬುಕ್ ಕೂಡ ಮಾಡ್ಬೋದು. ನಾನು ಲಾಗಿನ್ ವಿತ್ ಗೂಗಲ್ ಮಾಡ್ತೀನಿ. ಸೊ ಇಲ್ಲಿ ಕಂಟಿನ್ಯೂ. ನನ್ನ ಫ್ರೆಂಡ್ ಮೇಲ್ ಐಡಿನೇ ಮಾಡ್ತಾ ಇದ್ದೀನಿ, ಏನಕ್ಕಂತ ಲಾಸ್ಟ್ ಟೈಮ್ ನಾನು ಅಪ್ಲೈ ಮಾಡಿದ್ದೀನಿ ಈ ಕೆಲಸಕ್ಕೆ, ಓಕೆನಾ, ಅದಕ್ಕೆ. ಸೊ ಸುಷ್ಮಿತಾ, ನೆಕ್ಸ್ಟ್ ಇಲ್ಲಿ ಪ್ರಭು ನಾನು ಹಾಕಿದ್ದೀನಿ. ನೆಕ್ಸ್ಟ್ ಕಂಟ್ರಿ ಆಫ್ ರೆಸಿಡೆನ್ಸ್ ನಾನು ಇಂಡಿಯಾ ಆಯಿತಾ. ನಿಮ್ದು ಇಲ್ಲಿ ಕಂಟ್ರಿ ಆಫ್ ರೆಸಿಡೆನ್ಸ್ ನೀವು ಹಾಕಿ, ನೀವು ಎಲ್ಲ ಕಂಟ್ರಿಯಿಂದ ಅಪ್ಲೈ ಮಾಡ್ಬೋದು. ಸಿಟಿ ಆಫ್ ರೆಸಿಡೆನ್ಸ್ ನಾನು ಮೈಸೂರು ಅಂತ ಹಾಕ್ತಾ ಇದ್ದೀನಿ. ನೀವು ಎಲ್ಲಿಂದ ಎಲ್ಲಿ ಇದ್ದೀರಾ ಅದು ಕರೆಂಟ್ಲಿ ಎಲ್ಲಿ ವಾಸವಾಗಿದ್ದೀರಾ ಅದು ಪ್ಲೇಸ್ ಇಲ್ಲಿ ಸ್ಪೆಸಿಫೈ ಮಾಡಿ. ನೆಕ್ಸ್ಟ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ನಿಮ್ಗೆ ಇಲ್ಲಿ ಕರೆಕ್ಟಾಗಿ ಹಾಕಿ ಫ್ರೆಂಡ್ಸ್, ಅದಕ್ಕೆ ನಿಮ್ಮನ್ನವರು ಫರ್ದರ್ ಕಾಂಟ್ಯಾಕ್ಟ್ ಮಾಡ್ತಾರೆ ಆಯಿತಾ. ಸೊ ಅದೆಲ್ಲ ಬೇಕು ಅವರಿಗೆ. ಸೊ ಇಲ್ಲಿ ನಿಮ್ಮದು ಫೋನ್ ನಂಬರ್ ಇಲ್ಲಿ ಹಾಕಿ. ಅದಾದಮೇಲೆ ಐ ಹ್ಯಾವ್ ರೆಡ್ ಇದು 2 ಒತ್ತಿ ಮತ್ತೆ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಅಬೌಟ್ ಯುವರ್ ಸೆಲ್ಫ್ ಅಂತ ಇದೆ. ಸೊ ನೀವು ಇಲ್ಲಿ ನೋ ಎಕ್ಸ್ಪೀರಿಯನ್ಸ್ ಅಂತ ಹಾಕಿ, ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರು. ಎಕ್ಸ್ಪೀರಿಯನ್ಸ್ ಇದ್ದರೆ ಇಲ್ಲಿ ಎಸ್ ಅಂತ 1 ಇಯರ್ ಅಂತ ಹಾಕಿ ಆಯಿತಾ. ನೆಕ್ಸ್ಟ್ ಯುವರ್ ಸೇಲ್ಸ್ ಯುವರ್ ಕಸ್ಟಮರ್ ಇಂಡಸ್ಟ್ರಿ ಯಾವುದಾದ್ರೂ ಇದ್ದರೆ ಇದು ಇಂಡಸ್ಟ್ರಿ ಸ್ಪೆಸಿಫೈ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನನ್ನ ಆಯಿತಾ. ಎಜುಕೇಷನ್ ಲೆವೆಲ್ ಏನು ಕಲ್ತಿದ್ದೀರಾ, ಎನಿ ಲೈಕ್ ಸ್ಕೂಲ್ ಆಗಿರ್ಬೋದು, ಪ್ರೊಫೆಷನ್ ಆಗಿರ್ಬೋದು, ಎಂತ ಕಲ್ತಿದ್ರು ಅಪ್ಲೈ ಮಾಡ್ಬೋದು. ನಾನು ಮಾಸ್ಟರ್ಸ್ ಅಥವಾ ಮಾಸ್ಟರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಆಯಿತಾ. ನೀವೇನು ಮಾಡಿದ್ರೆ ಅದು ಸ್ಪೆಸಿಫೈ ಮಾಡಿ. ಯುವರ್ ಇಂಗ್ಲೀಷ್ ಲೆವೆಲ್ ಇದು ಮಾತ್ರ ಚೆನ್ನಾಗಿ ಹಾಕಬೇಕು ಆಯಿತಾ. ಸೊ ನೇಟಿವ್ ಇಲ್ಲ ಅಡ್ವಾನ್ಸ್ಡ್ ಅಂತ ಹಾಕಬೇಕು. ಸೊ ಅಡ್ವಾನ್ಸ್ಡ್ ಅಂತ ನಾನು ಹಾಕ್ತೀನಿ, ಓಕೆ. ಕಂಟಿನ್ಯೂ. ಲೆಟ್ಸ್ ಸಿ ಇಫ್ ಯು ಆರ್ ಅ ಮ್ಯಾಚ್ ಆಯಿತಾ. ಗೋ ಟು ಕ್ವಶನರೀಸ್. ನೆಕ್ಸ್ಟ್ ಆರ್ ಯು ಓಪನ್ ಕಮಿಷನ್ ಬೇಸ್ಡ್ ಸ್ಟ್ರಕ್ಚರ್ ದಟ್ ರಿಲೈ ಆನ್ ಕ್ಲೋಸಿಂಗ್ ದ ಸೇಲ್ಸ್. ಎಸ್, ಇದು ಎಸ್, 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 ಎಸ್. 18 ವರ್ಷಕ್ಕಿಂತ ಮೇಲ್ಪಟ್ಟಿರ್ಬೇಕು ಈ ಕೆಲಸ ಮಾಡೋಕ್ಕೆ. ಕರೆಕ್ಟಾಗಿ ಓದಿ ಫ್ರೆಂಡ್ಸ್ ಆಯಿತಾ. ವೀಕ್ಲಿ ಇಷ್ಟು ಹವರ್ಸ್ ಡೆಡಿಕೇಟ್ ಮಾಡ್ಲಿಕ್ಕೆ ಆಗ್ತದಾ ಅಂತ. ಎಸ್. ನೆಕ್ಸ್ಟ್ ಟು ಕ್ವಾಲಿಫೈ ಯು ಮಸ್ಟ್ ನಾಟ್ ಬಿ ಇದು ಹೌದು, ಎಸ್ ಆಯಿತಾ. ಅದಾದಮೇಲೆ ಸಬ್ಮಿಟ್ ಕೊಡಿ. ಸೊ ಚೆಕ್ ಮಾಡ್ತಾರೆ, ಓಕೆ. ಸೊ ನೋಡಿ ಈ ಥರ ಬರ್ತದೆ ನೋಡಿ ನನಗೆ. ಡಿಯರ್ ಸುಷ್ಮಿತಾ ಪ್ರಭು, ವಿ ಆರ್ ಗ್ರೇಟ್ಫುಲ್ ಫಾರ್ ಯುವರ್ ಇಂಟ್ರೆಸ್ಟ್ ಇನ್ ಜಾಯ್ನಿಂಗ್ ಡ್ರೀಮ್ ಪೋರ್ಟ್. ಯು ವಿಲ್ ನೀಡ್ ಟು ಪಾಸ್ ದ ಸೆವೆರಲ್ ಸ್ಟೆಪ್ಸ್ ಟು ಬಿಕಮ್ ಅ ಪಾರ್ಟ್ ಆಫ್ ಡ್ರೀಮ್ ಪೋರ್ಟ್ ಫ್ರೀಲಾನ್ಸರ್. ಫಸ್ಟ್ ವಿ ಇನ್ವೈಟ್ ಯು ಟು ಅಂಡರ್ಗೋ ಜನರಲ್ ನಾಲೆಜ್ ಅಸೆಸ್ಮೆಂಟ್. ಯು ವಿಲ್ ಹ್ಯಾವ್ 20 minutes to complete it. ಪ್ಲೀಸ್ ಸ್ಟಾರ್ಟ್ ಇಟ್ ಇನ್ ಅ ಕನ್ವೀನಿಯಂಟ್ ಟೈಮ್ ಆಸ್ ಅಸೆಸ್ಮೆಂಟ್ ಮಸ್ಟ್ ಬಿ ಕಂಪ್ಲೀಟೆಡ್ ಇನ್ 1 go ಆಯಿತಾ. ಒಂದ್ಸಲನೇ ಕಂಪ್ಲೀಟ್ ಮಾಡುವಂಥದ್ದು. ನಿಮ್ಗೆ ಯಾವ ಟೈಮಲ್ಲಿ ಫ್ರೀ ಇರ್ತೀರಾ ಆ ಟೈಮಲ್ಲಿ ನೀವು ಅಟೆಂಡ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಟೇಕ್ ಟೆಸ್ಟ್ ಅಂತ ಇದೆಯಲ್ಲ ಅದನ್ನು ಒತ್ತಿ. ಸೊ ನಾನು ಫಸ್ಟ್ ರೌಂಡು ಕ್ಲಿಯರ್ ಮಾಡಿದೆ, ಅದಕ್ಕೆ ನನಗೆ ಇದು ಬಂತು. ನೀವು ನಾನು ಹೇಳಿದ ಆಪ್ಷನ್ನೇ ಸೆಲೆಕ್ಟ್ ಮಾಡಿ. ಎಜುಕೇಷನ್ ನಿಮ್ದು ಏನಾಗಿದೆ ಅದು ಹಾಕಿ, ಬೇರೆ ಎಲ್ಲ ನಾನು ಹೇಳಿದ ಆಪ್ಷನ್ನೇ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದರೆ ಸೆಲೆಕ್ಷನ್ ಆಗಲ್ಲ, ಓಕೆನಾ. ಟೇಕ್ ಅ ಟೆಸ್ಟ್. ಸೊ ರೀಡ್ ಬಿಫೋರ್ ದ ಅಸೆಸ್ಮೆಂಟ್. ಸೊ ಟೈಮ್ ಲಿಮಿಟ್ 20 ನಿಮಿಷ ಕೊಡ್ತಾರೆ. ಸಿಂಗಲ್ ಅಟೆಂಪ್ಟ್ ಓನ್ಲಿ, ಒಂದು ಅಟೆಂಪ್ಟಲ್ಲಿ ಇದು ಕಂಪ್ಲೀಟ್ ಆಗಬೇಕು. ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು ನಿಮಗೆ ಆಯಿತಾ. ನಾನು ಏನು ಮಾಡ್ತೇನೆ ಅಂತ ಒಂದು ಚಾರ್ಟ್ ಜಿಪಿಟಿ ಓಪನ್ ಮಾಡಿ ಇಡ್ತೀನಿ ಆಯಿತಾ. ಚಾರ್ಟ್ ಜಿಪಿಟಿ ಓಪನ್ ಮಾಡಿರ್ತೀನಿ. ಸೊ ನಂದೇನಾದರೂ ಕ್ವಶನ್ ಆನ್ಸರ್ ಗೊತ್ತಾಗಿಲ್ಲ ಯೂಸ್ ಮಾಡ್ತೀನಿ, ಓಕೆನಾ. ಐ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸ್ಟೇಷನ್ ಎಕ್ಸ್ ಟು ಸ್ಟೇಷನ್. ಇದಕ್ಕೆ ನಾನೇನು ಮಾಡ್ತೀನಿ, ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತೀನಿ. ಗಾಯ್ಸ್ ಸ್ವಲ್ಪ ಕಷ್ಟ ಉಂಟು ಈ ಸಲ ಕ್ವಶನ್. ಲಾಸ್ಟ್ ಟೈಮ್ ಈಸಿ ಇತ್ತು, ಇವಾಗ ಕಷ್ಟ ಮಾಡಿಬಿಟ್ಟಿದ್ದಾರೆ. ಸೊ 5 PM ಆಯಿತಾ ಆನ್ಸರ್. ಇದು ಆನ್ಸರ್, ಓಕೆ. ನೆಕ್ಸ್ಟ್ ವಾಪಸ್ ಇದು ಸ್ವಲ್ಪ ಕಷ್ಟ ಆಗಿಬಿಡ್ತದೆ ಫ್ರೆಂಡ್ಸ್. ಬಂದುಬಿಟ್ಟು ಆನ್ಸರ್ 7. ನೆಕ್ಸ್ಟ್ ಇದು ಈ ಥರ ಆದರೂ ಬೇಗ ಕಾಪಿ ಪೇಸ್ಟ್ ಮಾಡ್ಕೋಬೋದು ಫ್ರೆಂಡ್ಸ್.
ಇದಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಇನ್ನೊಂದು ಮೊಬೈಲಲ್ಲಿ ಆನ್ಸರ್ ಫೈಂಡ್ ಔಟ್ ಮಾಡಿ ನಿಮ್ಗೆ ಆನ್ಸರ್ ಕೊಡ್ತಾ ಇದ್ದೀನಿ. ಮುಂಚೆ ಎಲ್ಲ ಈಸಿ ಈಸಿ ಕ್ವಶನ್ ಇತ್ತು. 28 ಇದು ಆನ್ಸರ್. ಈ ಥರ ಟೇಬಲ್ ಇದ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಜೆಮಿನಿ ಹೆಲ್ಪ್ ತಗೊತಾ ಇದ್ದೀನಿ ಫ್ರೆಂಡ್ಸ. ಸೊ ಇದಕ್ಕೆ ಆನ್ಸರ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ ವಿಚ್ ಮೆಲ್, ಇದು 7 ಅಂತ ಹೇಳ್ತಾ ಇದೆ ಜೆಮಿನಿ. ಇದಕ್ಕೆ ಆನ್ಸರ್ 4 ಅಂತ ಹೇಳ್ತಾ ಇದೆ ಜೆಮಿನಿ. ಬಿಟ್ಟು ಆನ್ಸರ್ ಇದಂತ ಹೇಳ್ತಾ ಇದೆ ಜೆಮಿನಿ. ಕಷ್ಟ ಫ್ರೆಂಡ್ಸ್, ಈ ಸಲ ತುಂಬ ಕಷ್ಟ ಕೊಟ್ಬಿಡ್ತಾರೆ. ಮುಂಚೆ ಎಲ್ಲ ಜಸ್ಟ್ ಕಾಪಿ ಪೇಸ್ಟ್ ಮಾಡಿದ್ರೆ ನೀವೇನು ಮಾಡಿ ಅಂತ ಆದರೆ ನಂದೇ ಆನ್ಸರ್ ಕಾಪಿ ಮಾಡಿಬಿಡಿ. ಆನ್ಸರ್ 4 ಫ್ಯೂರ್ ಪೀಪಲ್ ಅಂತೆ. 13 ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಇದಂತ ಹೇಳ್ತಾ ಇದೆ. ಐ ಹೋಪ್ ನಿಮಗೂ ಕೂಡ ಸೇಮ್ ಕ್ವಶನ್ ಬರ್ತದೆ ಅಂತ. ಆನ್ಸರ್ ಸಮ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ ಆರ್ ಡೈರೆಕ್ಟರ್ಸ್. ನೋಡೋಣ, ವಾಪಸ್ ನಾನು ಚಾಟ್ ಜಿಪಿಟಿಗೆ ಒಂದ್ಸಲ ಹಾಕಿ ನೋಡ್ತೀನಿ, ಟ್ರೈ ಮಾಡೋಣ. ಸೊ ಅದು ಕೂಡ ಹಂಗೆ ಹೇಳ್ತಾ ಇದೆಲ್ಲ. ಸೊ ಇದೆ ಕರೆಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಒಬ್ಬ ಇದು ಸ್ವಲ್ಪ ಈಸಿ ಉಂಟು ಆಯಿತಾ. ಇದು ನಾವು ಚಾಟ್ ಜಿಪಿಟಿಗೆ ಹಾಕಿದರೆ ಆನ್ಸರ್ ಸಿಗ್ತದೆ. ಅದು ಸ್ವಲ್ಪ ಟಫ್ ಇತ್ತು ಫ್ರೆಂಡ್ಸ್. ನೀವು ನಂತರ ಏನಾದರೂ ನಿಮಗೆ ಇದು ಬಂದಿಲ್ಲ ಅಂತ ಹೇಳಿದ್ರೆ, ಬೇರೆ ಬೇರೆ ಕ್ವಶನ್ ಬಂದುಬಿಟ್ರೆ ಏನು ಮಾಡಿ ಅಂತ ಹೇಳಿದ್ರೆ ಅದರ ಫೋಟೋ ತೊಗೊಂಡು ಜೆಮಿನಿ ಗೊತ್ತಲ್ವಾ ನಿಮಗೆ, ಗೂಗಲಲ್ಲಿ ಅಲ್ಲಿ ಕೊಟ್ಬಿಡಿ. ಆನ್ಸರ್ ಅಂತ ಕೊಟ್ಟರೆ ಸಾಕು, ಜೆಮಿನಿ ನಿಮಗೆ ಆನ್ಸರ್ ಕೊಡ್ತದೆ. ಓಕೆನಾ. ಇದೀಗ ಚಾಟ್ ಜಿಪಿಟಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಹುಡುಕಿದ್ರೆ ಸಾಕು, ನಮ್ಗೆ ಆನ್ಸರ್ ಸಿಗ್ತದೆ. ಇದೆಲ್ಲ ಈಸಿ ಫ್ರೆಂಡ್ಸ್. ಗೊತ್ತಿದ್ರು ನಾನು ಇದು ಮಾಡ್ತೀನಿ, ಏನಕ್ಕಂತ ಹೇಳಿದ್ರೆ ಕರೆಕ್ಟ್ ಆಗಬೇಕಲ್ಲ ಅದಕ್ಕೆ. ನೆಕ್ಸ್ಟ್ ಐಡೆಂಟಿಫೈ ದ ಮಿಸ್ಪೆಲ್ಡ್ ವರ್ಡ್. ಆನ್ಸರ್ ಸಪರೇಟ್. ಓಕೆ. fill in the blanks with the correct word. Answer. ಬ್ರೇಕ್. ಓಕೆ, ಇದು ಕರೆಕ್ಟ್ ವರ್ಡ್ ಅಂತ ಕೇಳ್ತಾ ಇದ್ದಾರಾ? ಇದು BREAK. fill the cat dash on the mat. Sits. Next, choose the correct sentence. Copy, paste, chat Gemini. I saw her at a party. ಇದಕ್ಕೆ ಆನ್ಸರ್ I saw her at a party last night. ಕರೆಕ್ಟ್ ಅಲ್ಲ? I saw her at a party last night. ಕರೆಕ್ಟ್ ಇದೆಯಲ್ಲ? ಹೌದು. fill the blanks. ನಾನು ಜಸ್ಟ್ ಏನು ನಂಗೆ ಗೊತ್ತಿದ್ದ ಆನ್ಸರ್ ಕೂಡ ಮಾಡ್ತಾ ಇಲ್ಲ. ಏನಕ್ಕಂತ ಹೇಳಿದ್ರೆ ಕರೆಕ್ಟ್ ಆಗಬೇಕು, ರಾಂಗ್ ಆದರೆ ವಾಪಸ್ ಇದಾಗ್ಬಿಡ್ತಲ್ಲ. ಪ್ರೂಫ್ ರೆಡ್. ಸೊ ಇದು. ನೆಕ್ಸ್ಟ್ fill in the blanks. ಸ್ವಲ್ಪ ಟೈಮ್ ಇರೋದು ಫ್ರೆಂಡ್ಸ್, ಅದ್ರ ಒಳಗೆ ಮುಗಿಸ್ಬೇಕು ಇದನ್ನು. ಗೋಸ್. ನೆಕ್ಸ್ಟ್ ನಿಮಗೆ ಬೇಗ ಬೇಗ ಮಾಡ್ಬೋದು. ಸೇಮ್ ಆನ್ಸರ್ ಬಂದರೆ ನೀವು ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಕೊಂಡು ಹೋಗ್ಬೋದಲ್ಲ. ಹ್ಯಾಡ್. ನೆಕ್ಸ್ಟ್ ಆನ್. ಇದು ಬರುತ್ತಲ್ಲ, ತಿಂತಾ ಇದೆ ಇವಾಗ. ದ ಇನ್ಫಾರ್ಮೇಷನ್ ಈಸ್ ವೆರಿ ಯೂಸ್ಫುಲ್. ದ ಇನ್ಫಾರ್ಮೇಷನ್ ಈಸ್ ವೆರಿ ಯೂಸ್ಫುಲ್ ಇದಲ್ಲ. ಇನ್ಫಾರ್ಮೇಷನ್ ಈಸ್ ವೆರಿ ಯೂಸ್ಫುಲ್. ಕರೆಕ್ಟ್ ಅಲ್ಲ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕಾಂಪ್ಲಿಕೇಟೆಡ್? difficult. Choose the correct sentence. She doesn't like ice cream. ಇದು she doesn't like ice cream. Correct. Choose the correct sentence. He is the man who won the lottery. ಯಾವುದಪ್ಪ ಇದರಲ್ಲಿ? He is the man who won the lottery ಇದಲ್ಲ. Who won the lottery?
ಫಿಲ್ ಇನ್ ದ ಬ್ಲ್ಯಾಂಕ್ಸ್. 9 ನಿಮಿಷ ಇದೆ ಫ್ರೆಂಡ್ಸ್. ಡಸ್ ಸ್ಟಡಿಡ್. ನಾನು ಎರಡು ಕೂಡ ಆನ್ಸರ್ ಫೈಂಡ್ ಔಟ್ ಮಾಡ್ತೀನಿ ಒಟ್ಟಿಗೆ, ಏನಕ್ಕಂತಂದ್ರೆ ಲೇಟ್ ಆಗ್ಬಿಡುತ್ತಲ್ಲ ಅದಕ್ಕೆ. ವಿ ಹ್ಯಾವ್ ಫಿನಿಶ್ಡ್ ಅವರ್ ವರ್ಕ್. ವಿ ಹ್ಯಾವ್ ಫಿನಿಶ್ಡ್ ಅವರ್ ವರ್ಕ್ ಇದು ವಿ ಹ್ಯಾವ್ ಸರಿ ಅಲ್ಲ. ವಿ ಹ್ಯಾವ್ ಫಿನಿಶ್ಡ್ ಅವರ್ ವರ್ಕ್. ಶಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಶಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಇದಲ್ಲ. ಹೌದಲ್ಲ. ಶಿ ಕ್ಯಾನ್ ಹೌದು. ಸ್ಪೀಕ್ ಅಲ್ಲ ಹೌದು. ನೆಕ್ಸ್ಟ್ ಇದು ದೇ ಆರ್ ಗೋಯಿಂಗ್ ಟು ದ ಪಾರ್ಕ್. ದೇ ಆರ್ ಇದು ಐಡೆಂಟಿಫೈ ಮಿಸ್ಪ್ಲೇಸ್ಡ್ ವರ್ಡ್. ಅಕೊಮೊಡೇಟ್ ಇದಲ್ಲ. ಎಮ್ ಇಸ್ ಮಿಸ್ಸಿಂಗ್ ಹೌದು. ಚೂಸ್ ದ ಕರೆಕ್ಟ್ ಇದು. ಐ ಹ್ಯಾವ್ ಗೋನ್ ಟು ದ ಸ್ಟೋರ್. ಐ ಹ್ಯಾವ್ ಗಾನ್ ಟು ದ ಸ್ಟೋರ್. ಓಕೆ. ಚೂಸ್ ದ ಕರೆಕ್ಟ್ ಫಾರ್ಮ್. ಶಿ ಟೋಲ್ಡ್ ಮೀ ಶಿ ವುಡ್ ಅರೈವ್ ಟುಮಾರೋ. ಶಿ ಟೋಲ್ಡ್ ಮೀ ಶಿ ವುಡ್ ಅರೈವ್ ಟುಮಾರೋ. ಅರೈವ್ ಅಲ್ಲ ಅರೈವ್. ಕರೆಕ್ಟಾಗಿ ನೋಡಿ ಹಾಕಿ ಫ್ರೆಂಡ್ಸ್, ಎಲ್ಲ ಒಂದೇ ಥರ ಕೊಡ್ತಾರೆ ಅವರು, ಗೊತ್ತೇ ಆಗಲ್ಲ. ದ ಟೀಮ್ ವರ್ಕ್ಡ್ ಹಾರ್ಡ್ ಆ್ಯಂಡ್ ಕೊಲಾಬರೇಟೆಡ್ ವೆಲ್ ಇದು ಆನ್ಸರ್. ನೆಕ್ಸ್ಟ್ he has been working here since 2005 ಅಲ್ಲ ಹೌದು. ಸಬ್ಮಿಟ್. ಏನೋ ಅಂದ್ಕೊಳ್ಳೋಣ 10 ಸಬ್ಮಿಟ್. ಸೊ ಕಂಗ್ರ್ಯಾಚುಲೇಷನ್, ಯು ಹ್ಯಾವ್ ಸಕ್ಸಸ್ಫುಲಿ ಪಾಸಿಂಗ್ ದ ಆನ್ಲೈನ್ ಅಸೆಸ್ಮೆಂಟ್. 94% ಬಂತು ಫ್ರೆಂಡ್ಸ್, ಫೈನಲಿ ಪಾಸ್ ಆದೆ. ಸೊ ನಾನೇನು ಮಾಡ್ದೆ ಅಂತ ಹೇಳಿದ್ರೆ ಜೆಮಿನಿ ಹೆಲ್ಪ್ ತೊಗೊಂಡೆ. ಅದೆಲ್ಲ ಒಂಥರ ಇದು ಟೇಬಲ್ ಎಲ್ಲ ಇತ್ತಲ್ಲ, ಅದಕ್ಕೆ ನಾನು ಜೆಮಿನಿ ಹೆಲ್ಪ್ ತೊಗೊಂಡೆ. ಸೊ ನಿಮಗೆ ನನ್ನ ಥರನೇ ಬಂದುಬಿಟ್ರೆ ಕ್ವಶನ್, ನಾನೇನು ಆನ್ಸರ್ ಹಾಕಿದ್ರೆ ಅದಕ್ಕೆ ಟಿಕ್ ಹಾಕ್ಕೊಂಡು ಹೋಗಿ. ಡಿಫ್ರೆಂಟ್ ಬಂದುಬಿಟ್ರೆ ನೀವು ಕೂಡ ಜೆಮಿನಿ ಹೆಲ್ಪ್ ತೊಗೊಳ್ಳಿ. ಏನಿಲ್ಲ, ಗೂಗಲ್ಗೆ ಹೋಗೋದು, ಅಲ್ಲಿ ಫೋಟೋ ಆ್ಯಡ್ ಮಾಡುವಂಥದ್ದು, ಮತ್ತು ಆನ್ಸರ್ ಅಂತ ಕೊಟ್ಟರೆ ಸಾಕು, ಜಿಮಿನಿ ಆಟೋಮೆಟಿಕ್ ಆಗಿ ಫೈಂಡ್ ಔಟ್ ಮಾಡಿ ಆನ್ಸರ್ ಕೊಡ್ತದೆ. ಆ ಥರ ಮಾಡ್ಬೋದು ಆಯಿತಾ. ಕರೆಕ್ಟಾಗಿ ಕೊಡಲ್ಲ ಅದು. ಸೊ ಇಲ್ಲಾಂತಂದ್ರೆ ನಂಗೆ 100% ಬರೋದು, 94 ಬಂದಿದೆ. ಅರ್ಥ ಆಯ್ತಾ ನಿಮಗೆ? ಸ್ವಲ್ಪ ಇದಾಗುತ್ತೆ. ಬಟ್ ನನ್ನದೇ ಆನ್ಸರ್ ಅಂತ ನನ್ನದೇ ಆನ್ಸರ್ ಕಾಪಿ ಮಾಡಿಬಿಡಿ ಆಯಿತಾ. ನಿಮಗೆ ಯಾವುದಾದ್ರೂ ನಂದು ತಪ್ಪು ಕಾಣಿದ್ರೆ ಸೊ ನೀವು ಕರೆಕ್ಟಾಗಿ ಗೊತ್ತಿದೆ ನಿಮಗೆ ಆನ್ಸರ್, ಅದು ಮಾಡಿ. ಓಕೆನಾ ಫ್ರೆಂಡ್ಸ್? ಸೊ ಇವಾಗ ನಾನು ಹೆಂಗೂ ಪಾಸ್ ಆಗಿಬಿಟ್ಟೆ. ನೆಕ್ಸ್ಟ್ ಕಂಟಿನ್ಯೂ. ಓಕೆ, ಕಂಟಿನ್ಯೂ ಅಂತ ಹೇಳಿದ್ರೆ ಇಲ್ಲಿ ಟ್ರೈನಿಂಗ್ ಇರ್ತದೆ ಆಯಿತಾ. ಸೊ ಇದು ನಂಗೆ ಮಾಡೋಕ್ಕಾಗಲ್ಲ, ದೊಡ್ಡದಿರುತ್ತೆ ಇದು ಆಯಿತಾ. ಟ್ರೈನಿಂಗ್ ಇರ್ತದೆ, ಅದನ್ನು ನೀವು ಅಟೆಂಡ್ ಆಗಬೇಕು ಆಯಿತಾ. ಇದು 20 ಗಂಟೆ ಇರ್ತದೆ. ನಿಮಗೆ ಯಾವ ಟೈಮಲ್ಲಿ ಫ್ರೀ ಇರ್ತೀರ ನೀವು ಆ ಟೈಮಲ್ಲಿ ಅಟೆಂಡ್ ಆಗಿದ್ದು ಆಯಿತಾ. 20 ಅವರ್ಸ್ ಟ್ರೈನಿಂಗ್ ಇದು ಕಂಪ್ಲೀಟ್ ಮಾಡಬೇಕು ನೀವು. ಇದು 20 ಅವರ್ಸ್ ಕಂಪ್ಲೀಟ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಕೆಲಸ ಸಿಗುವಂಥದ್ದು ಆಯಿತಾ. ಮತ್ತು ಡೈರೆಕ್ಟಾಗಿ ನಿಮಗೆ ಕೆಲಸ ಸಿಗುವಂಥದ್ದು, ಮತ್ತು ನೀವು ಕೆಲಸ ಮಾಡಿ ಹಣ ಮಾಡುವಂಥದ್ದು. ಇಲ್ಲಿ ಸ್ಟಾರ್ಟ್ ನೋಡಿ, ಇಲ್ಲಿ ಸ್ಟಾರ್ಟ್ ಟ್ರೈನಿಂಗ್ ಅಂತ ಈ ಥರ ಬರಬೇಕು ನಿಮಗೆ. ಪಾಸ್ ಆದ ಕೂಡಲೇ ಈ ಥರ ಬರ್ತದೆ ಆಯಿತಾ. ಸ್ಟಾರ್ಟ್ ಟ್ರೈನಿಂಗ್ ಅಂತ ಹೇಳಿದ್ರೆ ಗೋ ಟು ಟ್ರೈನಿಂಗ್ ಮಾಡೋದು, ಅದಕ್ಕೂ ನಾನು ಹೇಳ್ಕೊಡ್ತೀನಿ ಹೇಗೆ ಅಂತ ಆಯಿತಾ. ಸೊ ಈ ಥರ ಬರ್ತದೆ ಆಯಿತಾ. ಸೊ ನೀವು ಲಾಗಿನ್ ಆಗಬೇಕಾಗ್ತದೆ, ಮತ್ತು ಇಲ್ಲಿ ಟ್ರೈನಿಂಗ್ ಅಟೆಂಡ್ ಆಗಬೇಕಾಗ್ತದೆ ಆಯಿತಾ. ಇಲ್ಲಿ ಟೈಮ್ಸ್ ಒಂದು ಸೆಲೆಕ್ಟ್ ಮಾಡಬೇಕು. ಇದು ಸೆಲೆಕ್ಟ್ ಮಾಡಬೇಕಾಗ್ತದೆ ಫ್ರೆಂಡ್ಸ್, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಗೊತ್ತಲ್ವ ನಿಮಗೆ. ಅದಾದಮೇಲೆ ಸೇವ್ ಚೇಂಜಸ್, ಸ್ಟಾರ್ಟ್ ಡೇಟಾ, ಓಕೆ. ಲ್ಯಾಂಗ್ವೇಜ್ ಇಂಗ್ಲೀಷ್ ಸೆಲೆಕ್ಟ್ ಮಾಡಿ. ಓಕೆ, ಅದಾದಮೇಲೆ ಇಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ
ನೀವು ಇದು ಟ್ರೈನಿಂಗ್ 1 ಆಫ್ಟರ್ ಏನಾದರೂ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು ಆಯಿತಾ. 20 ಗಂಟೆ ಆಗ್ತದೆ. ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋದರೆ ಆಯಿತು, ನಿಮಗೆ ಇಲ್ಲಿ ಕೆಲಸ ಸಿಕ್ಕಿದಂಗೆ ಅಷ್ಟೇ ಆಯಿತಾ. ಏನು ಕಷ್ಟ ಇರಲ್ಲ. ಓಕೆ. ಸೊ ಈ ಥರ ನೀವು ಮಾಡುವಂಥದ್ದು. ಏನಾದರೂ ನಿಮಗೆ ಟ್ರೈನಿಂಗಲ್ಲಿ ಇಶ್ಯೂ ಇದ್ದರೆ ನೀವು ಅವರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನೋಡಿ, training@dreamport.me ಅಂತ ಇದ್ದಾರಲ್ಲ, ಇವರನ್ನು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಮತ್ತು ವಿಸಿಟ್ ದ ಡ್ರೀಮ್ ಪೋರ್ಟ್ ಟ್ರೈನಿಂಗ್ ಫ್ರೀಕ್ವೆಂಟ್ ಲೈವ್ಸ್ ಕೂಡ ಇದು ಪೇಜ್ ಕೂಡ ಇದೆ ಆಯಿತಾ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಓಕೆ. ಸೊ 20 ಗಂಟೆ ಇರ್ತದೆ ಟ್ರೈನಿಂಗ್. ಅದನ್ನು ಕಂಪ್ಲೀಟ್ ಮಾಡಿದ್ರೆ ಸಾಕು, ನಿಮ್ಗೆ ಇಲ್ಲಿ ಕೆಲಸ ಸಿಕ್ಕಿದಂಗೆ. ಓಕೆ. ಸೊ ಈ ಥರ ಮಾಡುವಂಥದ್ದು. ಆಲ್ಮೋಸ್ಟ್ ನಾನು ನಿಮಗೆ ಎಲ್ಲ ಹೆಲ್ಪ್ ಮಾಡಿಕೊಟ್ಟೆ. ಓಕೆ, ಈಗ ಮಾಡಿ. ಸೊ ನಾನು ಎಲ್ಲ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟೆ. ಟ್ರೈನಿಂಗ್ ಕೂಡ ತಗೊಳ್ಳೋದು ಹೇಗಂತ ತಿಳಿಸ್ಕೊಟ್ಟಿದ್ದೀನಿ ನಾನು ಆಯ್ತಾ. ಆಲ್ಮೋಸ್ಟ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಏನಾದರೂ ಟ್ರೈನಿಂಗ್ ಡೌಟ್ ಇದ್ರೆ ಒಂದು ಮೇಲ್ ಐಡಿ ಸ್ಪೆಸಿಫೈ ಮಾಡಿದಾನಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆಯ್ತಾ. ಅವ್ರು ನಿಮಗೆ ರಿಪ್ಲೈ ಕೊಡ್ತಾರೆ. ಏನಾದರೂ ಡೌಟ್ಸ್ ಇದ್ರೆ ಹೆಂಗ್ ಮಾಡೋದು ಎಲ್ಲ ಡೌಟ್ಸ್ ಇದ್ರೆ ಅವ್ರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಜಸ್ಟ್ ಟ್ರೈನಿಂಗ್ ಅಟೆಂಡ್ ಆದರೆ ಸಾಕು ಗೈಸ್, ಕೆಲಸ ಸಿಗುತ್ತೆ. ಅಷ್ಟಿರೋದು ಪ್ರೊಸೀಜರ್. ಓಕೆನಾ. ಎಲ್ಲರೂ ಟ್ರೈನಿಂಗ್ ಕಂಪ್ಲೀಟ್ ಮಾಡಿ ಕೆಲಸ ಪಡ್ಕೊಳ್ಳಿ. ಮತ್ತೆ ಅಯ್ಯೋ ಆಗಿಲ್ಲ ಅಂತ ಹೇಳಬೇಡಿ, ಆಗುತ್ತೆ. ಇದು ಆಲ್ಮೋಸ್ಟ್ ಎಲ್ರಿಗೂ ಮಾಡ್ಬೋದು ಆಯ್ತಾ. ಸೊ ಇದಾಗಿತ್ತು ಇವತ್ತಿದು ವಿಡಿಯೋ. ಐ ಹೋಪ್ ಎಲ್ರಿಗೆ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರೆಲ್ಲ ಮನೆಯಿಂದೇ ಮಾಡುವಂಥ ಕೆಲಸ ಹುಡುಕ್ತಾ ಇದ್ದಾರೆ ಅವರಿಗೆ ಶೇರ್ ಮಾಡಿ. ಓಕೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ತನಕ ಬಾಯ್ ಬಾಯ್.